ಏನೋ ಒಂದು ವಾರಗಳ ಕಾಲ ನಿರಂತರವಾಗಿ ಸುರಿದಂತಹ ಮಳೆ, ಹೀಗೆ ನಿರಂತರವಾಗಿ ಸುರಿದು ಸುಸ್ತಾದಂತಹ ವರುಣರಾಯ ರಾಜ್ಯದಲ್ಲಿ ಈಗ ರೈತರೇ ಒಂದು ಸ್ವಲ್ಪ ಈ ವಿಚಾರವನ್ನು ಗಮನಿಸಬೇಕು. ಮಳೆರಾಯ ಇದ್ದಕ್ಕಿದ್ದಂತೆ ರೈತರಿಗೆ ಎಲ್ಲೋ ಒಂದು ಕಡೆ ಬಿಗ್ ಶಾಕನ್ನು ಕೊಟ್ಟಿದ್ದಾನೆ. ಯಾಕೆಂತಂದರೆ ತೀವ್ರವಾದಂತಹ ಮಳೆಯಿಂದ ಅನೇಕ ಡ್ಯಾಮ್ಗಳು ಈಗ ಭರ್ತಿಯಾಗಿವೆ. ಒಂದು ವಾರಗಳ ಕಾಲ ಆರ್ಭಟಿಸಿ ಸುಸ್ತಾದಂತಹ ಮಳೆರಾಯ ರಾಜ್ಯದ ರೈತರೇ ಗಮನಿಸಿ, ಸ್ವಲ್ಪ ಮಳೆರಾಯ ಕೊಡ್ತಾ ಇದ್ದಾನೆ ನಿಮಗೆ ಈಗ ಬಿಗ್ ಶಾಕ್. ಬರಡಾಗಿದ್ದ ಭೂಮಿಯಲ್ಲಿ ಈಗ ಆರ್ಭಟಿಸಿದಂತಹ ಮಳೆಗೆ ಬ್ರೇಕ್ ಬಿದ್ದಿದೆ. ಅಬ್ಬರಿಸಿ ಬೊಬ್ಬಿರಿದ ರಣಮಳೆಗೆ ಅಬ್ಬರ ಈಗ ಇಳಿಮುಖವನ್ನು ಹಾಕಿದೆ. ಮಳೆ ಕುಂಠಿತವಾದರೆ ಬಿತ್ತನೆ ಬೆಳೆ ಮೇಲೆ ಈಗ ಭಾರಿ ದೊಡ್ಡ ಎಫೆಕ್ಟ್ ಅನ್ನುವಂಥದ್ದಾಗಿದೆ. ರಾಜ್ಯದ ಕೆಲ ಜಿಲ್ಲೆಗಳಲ್ಲಿ ಆಗೊಮ್ಮೆ ಈಗೊಮ್ಮೆ ಮಳೆಯಾಗುವಂತಹ ಚಾನ್ಸಸ್ ಇದೆ. ಮತ್ತೆ ಆತಂಕಕ್ಕೀಡಾದಂತಹ ರಾಜ್ಯದ ರೈತರು, ಕರಾವಳಿ ಮತ್ತು ಮಲೆನಾಡು ಪ್ರದೇಶದಲ್ಲಿಯೂ ಕೂಡ ಈಗ ಸಾಧಾರಣ ಮಳೆಯಾಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಉತ್ತರ ಹಾಗೂ ದಕ್ಷಿಣ ಒಳನಾಡಿನ ಭಾಗಗಳಲ್ಲಿ ಮಳೆಯ ಕೊರತೆ ಇದೆ. ಮಳೆ ಕಡಿಮೆಯಿಂದ ಜಲಾಶಯಗಳ ಒಳಹರಿವು ಇಳಿಕೆಯಾಗುವಂತಹ ಸಂಭವಗಳು ಕೂಡ ಕಂಡು ಬರ್ತಾ ಇದೆ. ಒಂದು ವಾರಗಳ ಕಾಲ ಆರ್ಭಟಿಸಿ ಈಗ ಸುಸ್ತಾಗಿದ್ದಾನೆ ವರುಣರಾಯ. ನಿರಂತರವಾಗಿ ರಾಜ್ಯದ ಅನೇಕ ಭಾಗಗಳಲ್ಲಿ ಮಳೆ ಅನ್ನುವಂಥದ್ದಾಗಿದೆ. ಆದರೆ ಈಗ ಮಳೆ ಅನ್ನುವಂತಹ ತೀವ್ರವಾದಂತಹ ಮಳೆ ಕಮ್ಮಿಯಾಗಿದೆ. ಆದ್ದರಿಂದ ರೈತರು ಸ್ವಲ್ಪ ಗಮನ ಹರಿಸಬೇಕು. ಉತ್ತರ ಕನ್ನಡದ ಕೆಲ ಜಿಲ್ಲೆಗಳಲ್ಲಿ ಮಳೆಯಾಗುವಂತಹ ಸಾಧ್ಯತೆ ಇದೆ. ಕಲಬುರಗಿ, ಯಾದಗಿರಿ, ಕೊಪ್ಪಳ, ರಾಯಚೂರು, ಗದಗ, ವಿಜಯಪುರದಲ್ಲೂ ಕೂಡ ಈ ಬಾರಿ ಸಾಮಾನ್ಯ ಮಳೆ ಆಗುತ್ತೆ. ಕರಾವಳಿ ಮಲೆನಾಡು ಪ್ರದೇಶದಲ್ಲಿಯೂ ಕೂಡ ಸಾಧಾರಣ ಮಳೆಯಾಗುವ ಸಾಧ್ಯತೆ ಇದೆ. ಇನ್ನು ಬೆಂಗಳೂರು, ಕೋಲಾರ, ಮಂಡ್ಯ, ತುಮಕೂರಿನಲ್ಲೂ ಕೂಡ ಕಡಿಮೆ ಮಳೆ. ಆಗಲೇ ಹೇಳಿದೆ, ಉತ್ತರ ಕರ್ನಾಟಕದ ಕೆಲ ಜಿಲ್ಲೆಗಳಲ್ಲಿ ಯಲಬುರ್ಗ, ಕೊಪ್ಪಳ, ರಾಯಚೂರು, ಗದಗ, ಕರಾವಳಿ ಭಾಗದಲ್ಲಿಯೂ ಕೂಡ ಅಂದರೆ ಉಡುಪಿ, ಮಂಗಳೂರು ಈ ಪ್ರದೇಶದಲ್ಲಿಯೂ ಕೂಡ ಭಾರಿ ದೊಡ್ಡ ಪ್ರಮಾಣದ ಮಳೆ ಇಲ್ಲ, ಸಾಧಾರಣ ಮಳೆ. ಇನ್ನು ರಾಜಧಾನಿ ಬೆಂಗಳೂರು, ಕೋಲಾರ, ಮಂಡ್ಯ, ತುಮಕೂರು ಇಲ್ಲಿಯೂ ಕೂಡ ಸರ್ವೇ ಸಾಮಾನ್ಯವಾದ ಮಳೆ ಆಗುತ್ತೆ ಅನ್ನುವಂತಹ ವಿಚಾರಗಳು ಈಗ ಬೆಳಕಿಗೆ ಬಂದಿದೆ. ನಿರಂತರವಾಗಿ ಬಂದಂತಹ ಮಳೆ ಈಗ ಸದ್ಯಕ್ಕೆ ಒಂದು ಬ್ರೇಕ್ ಹಾಕಿದೆ. ಇದರಿಂದ ರೈತರು ಮತ್ತೆ ಕಂಗಾಲಾಗಿದ್ದಾರೆ. ಮುಂದೆ ಬಿತ್ತನೆ ಹೇಗೆ, ಬೆಳೆ ಬೆಳೆಯೋದು ಹೇಗೆ ಅನ್ನುವಂತಹ ಪ್ರಶ್ನೆ ಈಗ ರೈತರಲ್ಲಿ ಆತಂಕವನ್ನು ವ್ಯಕ್ತ ಮಾಡಿದೆ.